ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಒಂದು 3-4 ಜನ ವಿದ್ಯಾರ್ಥಿಗಳು ಒಂದು ಮೆಸೇಜ್ ಹಾಕಿದ್ರು. "ಸಾರ್, ನೀವೆಲ್ಲ ಬರೀ IIT ಅಡ್ವಾನ್ಸ್ ಹುಡುಗರಿಗೆ, IIT ಮೈನ್ಸ್ ಹುಡುಗರಿಗೆ, CET ಟಾಪರ್ಸ್ಗೆ ಪಾಠ ಮಾಡ್ತಾ ಇದ್ದೀರಿ. ನಮಗೋಸ್ಕರ ಏನು ಮಾಡ್ತಾ ಇದ್ದೀರಿ ಸರ್?" ಸರಿಪ್ಪ ಅಂತ ಹೇಳಿ ನಾನು ಒಂದಷ್ಟು PUC ಕ್ವಶನ್ಸ್ಗಳನ್ನು ತಗೊಂಡಿದ್ದೀನಿ. ಇದು ಅವರೇ ಹೇಳಿದ್ರು, "ಸರ್, ಬ್ಯಾಕ್ ಬೆಂಚರ್ಸ್ಗೆ ಅಂತ ಏನಾದರೂ ಮಾಡಿಕೊಡಿ" ಅಂತ ಬಿಜಾಪುರದ ವಿದ್ಯಾರ್ಥಿಗಳು ಕೇಳಿದ್ರು. ಅದಕ್ಕೆ ಬ್ಯಾಕ್ ಬೆಂಚರ್ ಓನ್ಲಿ ಫಾರ್ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ಳೋರ್ಗಲ್ಲ. ನಾನು ಫ್ರಂಟ್ ಬೆಂಚ್ ಸ್ಟೂಡೆಂಟೇ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ರೈಟ್? ಸೊ ಫೈನ್. ಸೊ ನಾನು ಫ್ರಂಟ್ ಬೆಂಚರ್ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಅವಮಾನನೂ ಇಲ್ಲ. ಕೆಲವ್ರಿಗೆ ಬ್ಯಾಕ್ ಬೆಂಚರ್ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ವಿಚಾರ. ನಾನು ಫ್ರಂಟ್ ಬೆಂಚ್ ಸ್ಟೂಡೆಂಟ್, ತಪ್ಪೇನೂ ಇಲ್ಲ. ರೈಟ್. ಸೊ ಸೆಕೆಂಡ್ PUCಗೆ ನಾವು ಇಂಪಾರ್ಟೆಂಟ್ 2 ಮಾರ್ಕರ್ ಕ್ವಶನ್ಸ್ ಯಾವ್ದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡಿ, ನಿಮಗೆ 21ನೇ ಕ್ವಶನ್ನಿಂದ ನಿಮಗೆ ಅಫಿಷಿಯಲಿ ನಿಮ್ಮ ಸೆಕೆಂಡ್ PUC ಕ್ವಶನ್ ಶುರು ಆಗುತ್ತೆ ಅಲ್ವಾ? ಫಸ್ಟ್ ಕ್ವಶನ್ನು 21ನೇ ಕ್ವಶನ್ನೇ ನಿಮ್ಮ ಫಸ್ಟ್ ಕ್ವಶನ್ನು. ಸೆಕೆಂಡ್ PUCಯಲ್ಲಿ ಯಾವುದು? 2 ಮಾರ್ಕರ್ಸ್. ನಾನಿವಾಗ ಬರೀ 2 ಮಾರ್ಕರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೋಡಿ, ನಾನು ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ಸೆಲೆಕ್ಟೆಡ್ ಫ್ಯೂ ಕ್ವಶನ್ಸ್ ಮಾತ್ರ ನಾನು ತಗೊಂಡಿದ್ದೀನಿ. ನನ್ನ ಹತ್ರ ಕೂಡ ಟೆಕ್ಸ್ಟ್ ಬುಕ್ ಇದೆ. ನೀವು ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಂದರೆ ಹೊಸ ಮಾದರಿಯ ಪುಸ್ತಕ ಏನಿದೆ ಅದು. ಯಾವ್ದು ಇಂಪಾರ್ಟೆಂಟ್ ಕ್ವಶನ್ನು ಸರ್? 21ನೇ ಕ್ವಶನ್ನಿಗೆ ನನ್ನ ಕೇಳಿದ್ರೆ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ನೋಡಿ, ದಿಸ್ ಈಸ್ ಒನ್ ಕ್ವಶನ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಯಾವುದು? sin inverse of 2x into root of 1 minus x square is equal to 2 sin inverse of x. ಇದು ತುಂಬ ಈಸಿ ಕ್ವಶನ್ನು. ನೀವು ಇದನ್ನು ಆರಾಮಾಗಿ ಸಾಲ್ವ್ ಮಾಡುವಂಥದ್ದೇನೆ. ಏನು ಮಾಡಬೇಕಾಗತ್ತಪ್ಪ ಅಂದರೆ, ಎಕ್ಸ್ ಇಸ್ ಈಕ್ವಲ್ ಟು ನಿಮ್ಗೇನು ಬೇಕು? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಹಾಕೊಂಡ್ಬಿಟ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡುವಾಗ ಈ ಸೆಕೆಂಡ್ ಪಾರ್ಟ್ ಏನಿದೆ, ಇದು -1/√2 ಎಕ್ಸು 1/√2, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್ 2 ಮಾರ್ಕರ್ ಕ್ವಶನ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಕ್ವಶನ್ ನಂಬರ್ 21. ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಹಾಕಿದ್ರೆ ಮುಂದಕ್ಕೆ ಏನಾಗತ್ತಪ್ಪ? 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2 ಸೈನ್ ಥೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. 2 ಸೈನ್ ಥೀಟಾ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಥೀಟಾ. ಸೊ ಇದನ್ನು ನಾವು ಸೈನ್ 2 ಥೀಟಾ ಅಂತ ಬರಿತೀವಿ. ಇಲ್ಲಿಗೆ ಬಹುಶಃ ನಿಮಗೆ 1 ಅಂಕ ಸಿಗ್ಬೋದು. ಆಮೇಲೆ ಏನಾಗುತ್ತೆ? ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಈಸ್ ಈಕ್ವಲ್ ಟು 2 ಥೀಟಾ. ದಟ್ ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ದಟ್ ಈಸ್ ನಥಿಂಗ್ ಬಟ್ ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡಿ ನೀವು ಇಲ್ಲಿಗೆ ಪ್ರೂಫ್ ಅಂತ ಬರೆದ್ರೆ ಇಲ್ಲಿಗೆ 1 ನಂಬರು, ಇಲ್ಲಿಂದ ಇಲ್ಲಿಗೆ 1 ನಂಬರು, 2 ನಂಬರ್ನ ಕೊಡ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ರೈಟ್? ಸೊ ಇದು ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ನು. ಎರಡನೇ ಇಂಪಾರ್ಟೆಂಟ್ ಕ್ವಶನ್ನು ಸೇಮ್ ಕ್ವಶನ್. ಎರಡನೇ ಕ್ವಶನ್ ನೋಡಿ, ಇಟ್ ಈಸ್ ಆ್ಯಕ್ಚುಲಿ ಎಕ್ಸಾಂಪಲ್ 3 ಪೇಜ್ ನಂಬರ್ 28 ಇನ್ವರ್ಸ್ ಟ್ರಿಗ್ನಾಮಿಟ್ರಿಯಲ್ಲಿ ಇರುವಂಥದ್ದು. 2 ಮಾರ್ಕ್ಸಿಗೆ ಕೇಳಬಹುದು ಅನ್ನುವಂಥದ್ದು ಈ ಪ್ರಶ್ನೆ. ಇದಕ್ಕೂ ನೀವೇನು ತುಂಬ ತಲೆ ಕೆಚ್ಕೋಬೇಕಾಗಿಲ್ಲ. ಯೋಚನೆ ಮಾಡಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿ ಇಲ್ಲಿ ಏನಿದೆಯಪ್ಪ? ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಅದನ್ನು ಥೀಟಾ ಅಂತ ಮಾಡಿ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಮಾಡಿ ಅದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೆನಪಿಟ್ಕೊಳ್ಳಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ರೈಟ್? ಮತ್ತೊಮ್ಮೆ ನೆನಪಿಡಿ, ಇದು ಲಾಸ್ಟ್ ಮೊಮೆಂಟಲ್ಲಿ ಪ್ರಿಪೇರ್ ಆಗ್ತಾ ಇರೋ ವಿದ್ಯಾರ್ಥಿಗಳಿಗೆ. ಇಡೀ ವರ್ಷ ಓದಲಿಲ್ಲ, ಚೆನ್ನಾಗಿ ಆಟ ಆಡ್ಬಿಟ್ವಿ, ಡಿಸೆಂಬರ್ಲಿ ಚಳಿ ಶುರುವಾದಾಗ ಭಯ ಶುರು ಆಯಿತು ಅನ್ನೋ ವಿದ್ಯಾರ್ಥಿಗಳಿಗೋಸ್ಕರ. ಆಯಿತಾ?
ಈ ಎರಡರಲ್ಲಿ ಒಂದು ಕ್ವಶನ್ ಬಂದರೂ ಬರ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಆಪ್ಷನ್ ಏನು ಸರ್? ಸಿ ಐ ಆಮ್ ಟಾಕಿಂಗ್ ಅಬೌಟ್ ಕ್ವಶನ್ ನಂಬರ್ 21 ಓನ್ಲಿ. 21ನೇ ಕ್ವಶನ್ ನಾನು ಮಾತಾಡ್ತಾ ಇದ್ದೀನಿ, ಆಯ್ತಾ? ಇದಾದ್ಮೇಲೆ ಇದು ಕಾಟ್ ಇನ್ವರ್ಸ್ ಆಫ್ 1/ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ನೋಡಿ ಇದು ಎಲ್ಲಿದೆ ಅಂದರೆ ಎಕ್ಸಾಂಪಲ್ 5 ಪೇಜ್ ನಂಬರ್ 29 ಇನ್ವೆಸ್ಟ್ ಟ್ರಿಗ್ನಾಮೆಟ್ರಿಯಲ್ಲಿ ಇರುವಂಥದ್ದು. ಕಾಟ್ ಇನ್ವರ್ಸ್ ಆಫ್ 1/ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಎಕ್ಸ್ ಸ್ಕ್ವೇರ್ ಮೈನಸ್ 1 ನೀವು ನೋಡಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಈಸ್ ಕಾಟ್ ಸ್ಕ್ವೇರ್ ಥೀಟಾ, ಹೌದಾ? ಆಮೇಲೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಈಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದನ್ನ ಅವಾಗವಾಗ ಬಳಸ್ತಾ ಇರ್ತೀವಿ. ನಮಗೆ ಎಲ್ಲಿ ಕಾಟ್ ಥೀಟಾ ಬರಬೇಕು, ಯಾಕೆಂದ್ರೆ ಕಾಟ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಅಲ್ವಾ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾಟ್ ಥೀಟಾ ಬರಬೇಕಂದ್ರೆ ಡಿನಾಮಿನೇಟ್ರಲ್ಲಿ ಟ್ಯಾನ್ ಥೀಟಾ ಬರಬೇಕು. ಡಿನಾಮಿನೇಟ್ರಲ್ಲಿ ಟ್ಯಾನ್ ಥೀಟಾ ಬರಬೇಕಂದ್ರೆ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗಬೇಕು. ಹೀಗಾಗಿ ವಿ ಹ್ಯಾವ್ ಟು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ. ಅವಾಗ ಏನಾಗುತ್ತೆ? ಕಾಟ್ ಇನ್ವರ್ಸ್ ಆಫ್ 1/ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಏನಾಯ್ತಪ್ಪ? ಟ್ಯಾನ್ ಥೀಟಾ ಆಯಿತು. ಟ್ಯಾನ್ ಸ್ಕ್ವೇರ್ ಥೀಟಾ ಹೌದು ತಾನೆ? 1/ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ that is equal to cot inverse of tan theta 1/tan theta. That will give you cot theta that is equal to theta. X is equal to secant theta ಆದರೆ theta is equal to secant inverse of x ಅಂತ ಬರಿಬೋದು. ಇದನ್ನು ನಿಮ್ಮ ಪ್ರೊಸೀಜರ್ ಪ್ರಕಾರ ಬರ್ಕೊಂಡು ಹೋದ್ರಾಯ್ತು. ಇದು ನಮ್ಮ ಮೂರನೇ ಎಕ್ಸ್ಪೆಕ್ಟೆಡ್ ಕ್ವಶನ್ನು. ಒನ್ಸ್ ಅಗೇನ್ ದಿಸ್ ಈಸ್ ಫಾರ್ ಕ್ವಶನ್ ನಂಬರ್ 21. 21ನೇ ಕ್ವಶನ್ 2 ಮಾರ್ಕರ್. ನೆಕ್ಸ್ಟು ಸರ್ ಇದೇ ಥರದ್ದು ಇನ್ನೊಂದು ಕ್ವಶನ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಕೇರ್ಫುಲ್ ಆಗಿ. ಎಕ್ಸಸೈಸ್ 22 ರೈಟ್, ಎಕ್ಸಸೈಸ್ 2.2 ಪೇಜ್ ನಂಬರ್ 21ನಲ್ಲಿ ಇದೆ ಈ ಕ್ವಶನ್ನು. ಟ್ಯಾನ್ ಇನ್ವರ್ಸ್ ಆಫ್ x/ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ನಮಗೆ ಸಿಂಪ್ಲಿಫೈ ಮಾಡಬೇಕಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಿದೆಯಲ್ಲ, ಈ ಜಾಗದಲ್ಲಿ ನಮಗೆ ಸೈನ್ ಥೀಟಾ ಇದ್ದು, ಎ ಸೈನ್ ಥೀಟಾನೋ ಬಿ ಸೈನ್ ಥೀಟಾನೋ ಏನೋ ಇದ್ದು, ಡಿನಾಮಿನೇಟ್ರಲ್ಲಿ ಕಾಸ್ ಥೀಟಾ ಇದ್ದರೆ ಆವಾಗ ಟ್ಯಾನ್ ಥೀಟಾ ಬರುತ್ತೆ ಅನ್ನೋ ಒಂದು ನಂಬಿಕೆ. ಹೀಗಾಗಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕಪ್ಪ ಇದಕ್ಕೆ ಅಂತ ಹೇಳಿದ್ರೆ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ. ನಿಮ್ಗೆ ಆನ್ಸರ್ ಅದಾಗದೇ ಬಂದ್ಬಿಡುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಏನಾಯ್ತು ಹೇಳಿ? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಕಾಸ್ ಥೀಟಾ ಆಗುತ್ತೆ, ಹೌದಲ್ವಾ? ಸೊ ಎ ಕ್ಯಾನ್ಸಲ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಥೀಟಾ. ಅದು ನೀವು ಮುಂದಕ್ಕೆ ಮಾಡ್ಕೋತೀರಿ, ಹಳೆ ಪ್ರಶ್ನೆ ರೀತಿನೇ ಇರ್ತದೆ, ಹೌದಲ್ವಾ? ಸೊ ಇದು ಕೂಡ ಮೈ ಎಕ್ಸ್ಪೆಕ್ಟೇಷನ್ ಫಾರ್ ಕ್ವಶನ್ ನಂಬರ್ 21. ಓಕೆನಾ? ನೆಕ್ಸ್ಟ್ ಕ್ವಶನ್ ಯಾವುದಪ್ಪ? ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಇನ್ವರ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ 1/2. ಆಕ್ಚುಲಿ ಇದು ನನಗೆ ಕ್ವಶನ್ ನಂಬರ್ 22ಗೆ ಇಂಪಾರ್ಟೆಂಟ್ ಅಂತ ಕಾಣಿಸ್ತಾ ಇದೆ. ಇದೇನು ಮಾಡ್ತೀರಿ? ಭಾಳ ಸಿಂಪಲ್. ಅಫ್ಕೋರ್ಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಎಕ್ಸಸೈಸ್ 22.2 ರೈಟ್, ಪೇಜ್ ನಂಬರ್ 29 ಇನ್ವೆಸ್ಟ್ ಟ್ರಿಗ್ನಾಮೆಟ್ರಿಯ ಕ್ವಶನ್, ರೈಟ್? ಫೈನ್. ಸೊ ಇದಕ್ಕೆ ಏನು ಮಾಡ್ತೀರಿ? ಇದೇನು ತಲೆ ಕೆಡ್ಸ್ಕೊಬೇಡಿ. ಟ್ಯಾನ್ ಇನ್ವರ್ಸ್ 2 ಟೈಮ್ಸ್ ಕಾಸ್ ಆಫ್ 2 ಟೈಮ್ಸ್ ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ ಗೊತ್ತಿದೆ, π/6, ಹೌದಲ್ವಾ? ಸೈನ್ π/6 ಇಸ್ 1/2. ಆಮೇಲೆ ಸಿಂಪ್ಲಿಫೈ ಮಾಡ್ತೀರಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ಇದು ಬಹಳ ಸರಳವಾಗಿರೋ ಕ್ವಶನ್ನು. ಇದು ಕ್ವಶನ್ ನಂಬರ್ 22ಗೆ ನಮ್ಮ ನಿರೀಕ್ಷೆ. 22ಗೆ ಬರಲಿಲ್ಲ ಅಂದರೆ 21ಗೆ ಬರ್ಬೋದು ಅಥವಾ 22ಗೆ ಬರ್ಬೋದು. 21ನ ಪ್ರೂಫ್ ಅಂತ ಕೇಳಿದ್ಮೇಲೆ 22 ಸಿಂಪ್ಲಿಫಿಕೇಶನ್ ಕೇಳೋದು ವಾಡಿಕೆ, ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗಾಗಿ ಇದನ್ನು ನೀವು ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟು ಈ ಥರದ ಕ್ವಶನ್ಗಳು ನೋಡಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3 ಏನು ಯೂಸ್ ಮಾಡಬೇಕಿಲ್ಲಿ? ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಏನು ಮೈನಸ್ π/2 ಟು ಪ್ಲಸ್ π/2. ಇಲ್ಲದಿದ್ರೆ ಏನಾಗುತ್ತೆ? ಬೇರೆ ಚೇಂಜ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ ಅದು, ರೈಟ್? ಅದರ್ವೈಸ್ ಇಲ್ಲಿ π/2 ದಾಟಿದೆ, ಅವಾಗ ಏನು ಮಾಡಬೇಕಾಗಿದೆ? π - π/3 ಅಂತೆಲ್ಲ ಹಾಕೊಂಡು ಮಾಡ್ತಿರಲ್ಲ, ಈ ಥರದ್ದು ಒಂದು 3-4 ಕ್ವಶನ್ ಇದೆ ನೋಡಿ. ಬರೀ ಓರಲ್ ಆಗಿ ಹೇಳ್ಬಿಡ್ತೀರಿ, ಸಿಂಪ್ಲಿಫಿಕೇಶನ್ ನೀವು ಮಾಡ್ಕೊಳ್ಳಿ. ಸೊ 2.2 ಪೇಜ್ ನಂಬರ್ 30ಅಲ್ಲಿ 10ನೇ ಕ್ವಶನ್ನು, ತಿರ್ಗಾ 2.2 12ನೇ ಕ್ವಶನ್ನು. ಈ ಕ್ವಶನ್ನಲ್ಲಿ ಏನೂ ಇಲ್ಲವೇ ಇಲ್ಲ.
ಟ್ಯಾನ್ ಇನ್ವರ್ಸ್ ಸೈನ್ ಇನ್ವರ್ಸ್ ಆಫ್ 3/5 ಕಾಟ್ ಇನ್ವರ್ಸ್ ಆಫ್ 3/2 ಇದೆ. ಇದು ಎರಡನ್ನೂ ನೀವೇನು ಮಾಡಬೇಕಾಗತ್ತೆ, ಟ್ಯಾನಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೈನ್ ಇನ್ವರ್ಸ್ ಆಫ್ 3/5ನ ತೀಟಾ ಅಂದ್ಕೊಂಡ್ರೆ ಇದು 3, ಇದು 5 ಆಯಿತು, ಇದು 4 ಆಗುತ್ತೆ. ಅವಾಗ ಟ್ಯಾನ್ ತೀಟಾ ಏನಾಗುತ್ತೆ, ಆಪೋಸಿಟ್ ಬೈ ಹೈಪೋಟಿನ್ಯೂಸ್, ಆಪೋಸಿಟ್ ಬೈ ಅಡ್ಜಸೆಂಟ್ 3/4. ಕಾಟ್ ಇನ್ವರ್ಸ್ ಆಫ್ 3/2 ಏನಾದರೂ ಆಲ್ಫಾ ಅಂದ್ಕೊಂಡ್ರೆ ಇದನ್ನು ನೀವು ಟ್ಯಾನ್ ಇನ್ವರ್ಸ್ ಆಫ್ 2/3 ರೆಸಿಪ್ರೋಕಲ್ ಅಂತ ಬರ್ಕೋಬೋದು. ಆಮೇಲೆ ನೀವು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾನೋ ಟ್ಯಾನ್ ಆಫ್ ತೀಟಾ ಪ್ಲಸ್ ಆಲ್ಫಾ ಫಾರ್ಮುಲಾನೋ ಹಾಕೊಂಡು ಮಾಡ್ಕೊಳ್ಳಿ. ಸೊ ಇದು 22ನೇ ಕ್ವಶನಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್. ಇದಲ್ದೇ ಇದು ಜಸ್ಟ್ ಲೈಕ್ ವಾಟ್ ವಿ ಡಿಸ್ಕಸ್ಡ್, ಇಲ್ಲೊಂದು ಡಿಸ್ಕಸ್ ಮಾಡಿದ್ವಿ ನೋಡಿ, ಸೈನ್ ಇನ್ವರ್ಸ್ ಆಫ್ ಸೈನ್ 2/3, ಅದೇ ಥರ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5. ಆ್ಯಂಡ್ ಇದು ಎಲ್ಲವೂ ನೀವು ಅಬ್ಸರ್ವ್ ಮಾಡಿದ್ರೆ π/2ಗಿಂತ ಜಾಸ್ತಿ ಇರುತ್ತೆ. ನೀವು ಕ್ವಾಡ್ರೆಂಟ್ ರೂಲ್ ಹಾಕೊಂಡು ಸೈನನ್ನು ಸಿಂಪ್ಲಿಫೈ ಮಾಡಿ ಮಾಡಬೇಕಾಗಿರುವಂಥದ್ದು. ಇದು ಎಕ್ಸಾಂಪಲ್ 6 ಪೇಜ್ ನಂಬರ್ 30 ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ರೈಟ್, ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ 6 ನಿಮ್ಗೆ ಎಲ್ಲಿ ಸಿಗುತ್ತೆ ಗೊತ್ತಾ, ಇದು ಮಿಸ್ಲಿನಿಯಸ್ ಕ್ವಶನು, ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಯಾವಾಗಲೂ ಇದನ್ನು ಕಲಿಯುವಾಗ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ. ನೆಕ್ಸ್ಟು ಮಿಸ್ಲಿನಿಯಸ್ಸಲ್ಲಿ ಪೇಜ್ ನಂಬರ್ 31 ಎಕ್ಸಾಂಪಲ್ 2 ಅಂತ ಒಂದಿದೆ ನೋಡಿ. ಇದು ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 13π/6 ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂತಿದೆ. ಸಾರಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂತಿದೆಯಲ್ಲ ಇದು. ರೈಟ್, ಸೊ ದಿಸ್ ಈಸ್ ಇನ್ ಪೇಜ್ ನಂಬರ್ 31. ಬುಕ್ ಇಟ್ಕೊಂಡು ನೋಡ್ಕೊಳ್ಳಿ, ಆಯಿತಾ. ಇದು ಸಿಮಿಲರ್ ಕೈಂಡ್ ಆಫ್ ಕ್ವಶನ್. ನೆಕ್ಸ್ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 7π/6. ಇದೆಲ್ಲ ನಾನೇನು ಮಾತಾಡ್ತಾ ಇದ್ದೀನಿ, ಕ್ವಶನ್ ನಂಬರ್ 22ಗೆ ಸಂಬಂಧಿಸಿರೋದು. ರೈಟ್, ಸೊ ಇದಿಷ್ಟನ್ನು ನೀವು ಪ್ರಿಪೇರ್ ಆದರೆ ನಿಮಗೆ 21ನೇ ಕ್ವಶನ್ ಆಯಿತು, 22ನೇ ಕ್ವಶನ್ ಆಯಿತು, 2 ಕ್ವಶನ್ಸ್ ಮುಗೀತು. ರೈಟ್, ಸೊ 21, 22 2 ಕ್ವಶನ್ ಆಯ್ತಲ್ವಾ. ನೆಕ್ಸ್ಟು 23ನೇದು, ಬಹುಶಃ 23ನೇ ಕ್ವಶನು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಆರಾಮಾಗಿ ಮಾಡ್ತೀರಿ. ಇದು ಬಹುಶಃ ನೀವೆಲ್ಲ ಇದರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರಿ. ಅಫ್ಕೋರ್ಸ್ ನಾನು ಈ ಚಾಪ್ಟರ್ ಪಾಠ ಮಾಡೋದಿಲ್ಲ, ಹೀಗಾಗಿ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೌಎವರ್, ಸೊ 23ನೇದರಲ್ಲಿ ಈ ಮೊದಲನೇದು ಕೇಳ್ಬೋದು, ಎರಡನೇದು ಕೇಳ್ಬೋದು, ಮೂರನೇದು ಕೇಳ್ಬೋದು. ಕನ್ಸ್ಟ್ರಕ್ಟೆಡ್ 2 ಕ್ರಾಸ್ ಮ್ಯಾಟ್ರಿಕ್ಸ್ ವೇರ್ AIJ whose elements are given by AIJ is equal to I plus J whole square by 2 ಅಥವಾ AIJ is equal to I/J. ಇದು 1 ಮಾರ್ಕ್ಗೂ ಕೇಳ್ಬೋದು, 2 ಮಾರ್ಕ್ಗೂ ಕೇಳ್ಬೋದು. ಯಾವುದಕ್ಕೂ 23ನೇ ಕ್ವಶನ್ಗೆ ಇದೊಂದು, ಇದೇ ಥರದ ಇನ್ನೊಂದು ಕ್ವಶನ್ನು ನೋಡಿ, ತುಂಬ ಸಿಂಪಲ್ ಕ್ವಶನ್ನು. ರೈಟ್, ಸೊ ಎಕ್ಸಸೈಸ್ 3.1 ಕ್ವಶನ್ ನಂಬರ್ 5 ಪೇಜ್ 42 ಮ್ಯಾಟ್ರೈಸಿಸ್ ಚಾಪ್ಟರ್. ಇದನ್ನು ಓದ್ಕೊಳ್ಳಿ, ಈಸಿಯಾಗಿರುತ್ತೆ. ಇಲ್ಲೇನು ವರ್ಕ್ ಮಾಡುವಂಥದ್ದೇನಿಲ್ಲ, ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಇದೊಂದು ಕ್ವಶನ್ನು, ಫೈಂಡ್ ಮ್ಯಾಟ್ರಿಕ್ಸ್ ಎಕ್ಸ್ ಇಫ್ 2A + 3X = 5B ಅಂತೇಳಿ ಯಾವುದೋ ಒಂದು ನಮ್ಮ ಸ್ನೇಹಿತರ ಕಾಲೇಜಲ್ಲಿ ಎಕ್ಸಾಮಲ್ಲಿ ಇದನ್ನು ಕೇಳಿದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು, ಇದನ್ನು ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಫೈಂಡ್ X and Y. X and Y ಎರಡು, ಎಕ್ಸಾಂಪಲ್ 9 ಪೇಜ್ ನಂಬರ್ 48 ಮ್ಯಾಟ್ರಿಸಿಸ್ ಚಾಪ್ಟ್ರಲ್ಲಿ. ಎಕ್ಸ್ ಬೇಕು, ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಕೊಟ್ಟಿದ್ದಾರೆ. ಎರಡನ್ನು ಆ್ಯಡ್ ಮಾಡಿದಾಗ ಎಕ್ಸ್ ಸಿಗುತ್ತೆ, ಸಬ್ಟ್ರ್ಯಾಕ್ಟ್ ಮಾಡಿದಾಗ ವೈ ಸಿಗುತ್ತೆ. ಎಕ್ಸ್ ಆ್ಯಂಡ್ ವೈ ಮ್ಯಾಟ್ರಿಕ್ಸನ್ನು ಕಂಡುಹಿಡಿಬೇಕು. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕ್ವಶನ್ ನಂಬರ್ 23 ಅಲ್ವಾ. ನೆಕ್ಸ್ಟು ಇದು ಅಷ್ಟೇ, f(x) × f(y) = f(x + y) ಅಂತ. ಸ್ವಲ್ಪ ಉದ್ದದ ಕ್ವಶನು, ಏನು ಮಾಡೋಕ್ಕಾಗಲ್ಲ. ಎಕ್ಸಸೈಸ್ 3.2ನಲ್ಲಿ ರೈಟ್, ಕ್ವಶನ್ ನಂಬರ್ 13 ಪೇಜ್ ನಂಬರ್ 60. ರೈಟ್, ಎಕ್ಸಸೈಸ್ 3.2ನಲ್ಲಿ ರೈಟ್, ಕ್ವಶನ್ ನಂಬರ್ 13 ಪೇಜ್ 60ನಲ್ಲಿ ಇರುವಂಥ ಕ್ವಶನು. ಇದೊಂದು ಓದ್ಕೊಳ್ಳಿ. ಅದಾದಮೇಲೆ ತಿರ್ಗಾ ಇದು ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ಆ್ಯಕ್ಚುಲಿ ಇದು 3 ಮಾರ್ಕ್ ಕ್ವಶನ್ ಇತ್ತು, 2 ಮಾರ್ಕ್ಸಿಗೆ ಬರ್ತದೆ. ಸೊ ಆದ್ದರಿಂದ ದಿಸ್ ಈಸ್ ಅನದರ್ ಕ್ವಶನ್. ಸೊ ದಿಸ್ ಈಸ್ ಎಕ್ಸಾಂಪಲ್ 22 ಪೇಜ್ ನಂಬರ್ 65ಅಲ್ಲಿ ಇರುತ್ತೆ ನೋಡಿ, ಪೇಜ್ 65. ಇದು ಎಕ್ಸಾಂಪಲ್ 22. ನೆಕ್ಸ್ಟು, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು, ವೆರಿಫೈ ದಟ್ A + A' ಇಸ್ ಸಿಮೆಟ್ರಿಕ್ ಆರ್ ವೆರಿಫೈ ದಟ್ A - A' ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿ. ರೈಟ್, ಇದಕ್ಕೆ ನಿಮಗೆ A - A', A + A' ನಿಮ್ಗೆ ಗೊತ್ತಿರುತ್ತೆ. ಇದು ಎಕ್ಸಸೈಸ್ 3.3ಯಲ್ಲಿ ರೈಟ್, ಕ್ವಶನ್ ನಂಬರ್ 8 ಇನ್ ಪೇಜ್ ನಂಬರ್ 67 ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ.
ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟು ಸಿಮಿಲರ್ ಕ್ವಶನ್. ಸೊ ಇದು ನೀನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಎಕ್ಸಸೈಸ್ 3.3ಯಲ್ಲಿ 10ರಲ್ಲಿ ಫಸ್ಟ್ ಕ್ವಶನ್ನು, ಪೇಜ್ ನಂಬರ್ 68 ಮ್ಯಾಟ್ರಿಸಿಸ್ ಚಾಪ್ಟರು. ಇದು ಕೂಡ ಇಂಪಾರ್ಟೆಂಟು. ಸೊ ಇನ್ನೊಂದು ಕ್ವಶನ್ನು ಸಿಮಿಲರ್ ಕ್ವಶನ್ನು, ರೈಟ್? ಆ ಕ್ವಶನ್ ಹೇಳ್ತೀನಿ. ಎಕ್ಸಸೈಸ್ 3.3 10th ಕ್ವಶನಲ್ಲಿ 4th ಪಾರ್ಟು, ಪೇಜ್ ನಂಬರ್ 68 ಇದು ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ಎಕ್ಸಸೈಸ್ ಕ್ವಶನ್ ನಂಬರ್ 23 ಆಯ್ತಲ್ವಾ? ಈಗ ಕ್ವಶನ್ ನಂಬರ್ 22 ಬಗ್ಗೆ 24 ಬಗ್ಗೆ ಮಾತಾಡೋಣ. 24 ಏನು ಗೊತ್ತಾ? ನೀವು ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೆನಪಿಟ್ಕೊಳ್ಳಿ. ಪೇಜ್ ನಂಬರ್ 83ಗೆ ಹೋಗಿ ಎಕ್ಸಸೈಸ್ 4.2ನಲ್ಲಿರೋ ಎಲ್ಲ ಕ್ವಶನ್ಸು ಓದ್ಕೊಳ್ಳಿ. ಇಂಪಾರ್ಟೆಂಟು. ಯಾವುದು? ಬರೀ ಪೇಜ್ ನಂಬರ್ 83 ಮಾತ್ರ. ಎಷ್ಟು ಕ್ವಶನ್ ಇದೆ? 1 2 3 4 5 ಕ್ವಶನ್ ಇದೆ ಎಕ್ಸಸೈಸ್ 4.2ನಲ್ಲಿ. ಆಮೇಲೆ ಎಕ್ಸಾಂಪಲ್ 7 ಕೂಡ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ 7ನಲ್ಲಿ ಒಂದು ಕ್ವಶನ್ ಇದೆ. ಸೊ ಇಷ್ಟು ಕ್ವಶನ್. ಆಮೇಲೆ ಇದೇನಪ್ಪ ಅಂದರೆ ಡೈರೆಕ್ಟು ಏನಿರುತ್ತೆ? ಫೈಂಡಿಂಗ್ ಔಟ್ ಏರಿಯಾ ಇರುತ್ತೆ, ಅಥವಾ ಫೈಂಡಿಂಗ್ ಔಟ್ ಈಕ್ವೇಷನ್ ಆಫ್ ಲೈನ್ ಇರುತ್ತೆ. ಅದನ್ನು ಮಾಡ್ಕೊಳ್ಳಿ. ತುಂಬ ಡೈರೆಕ್ಟ್ ಆಗಿರುತ್ತೆ. ಇಲ್ಲೇನು ನಾನು ಹೇಳ್ಕೊಡುವಂಥದ್ದು ಏನೂ ಇರೋದೇ ಇಲ್ಲ, ರೈಟ್? ನಿಮ್ಮ ಡೈರೆಕ್ಟ್ ಕ್ವಶನ್ಸು. ಇಲ್ಲಿಂದ ಎಷ್ಟು ಕ್ವಶನ್ಸ್ಗಳು ಗೊತ್ತಾ? ಆಲ್ಮೋಸ್ಟ್ ಇದಾದಮೇಲೆ ಇದು ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಏರಿಯಾ ಆಫ್ ದಿ ಟ್ರಯಾಂಗಲ್ ಗೊತ್ತಲ್ಲ, ಫಾರ್ಮುಲಾ ಯೂಸ್ ಮಾಡುವಂಥದ್ದು. ಆಮೇಲೆ ಇದು 2 7 1 1 10 8. ಆಮೇಲೆ -2 -3 3 2 -1 8. ಸೊ ಇದಿಷ್ಟು ಕ್ವಶನ್ಸ್ಗಳು. ಬಹುಶಃ ನಿಮ್ಗೆ ಅದಷ್ಟು ಕ್ವಶನ್ಸ್ಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ಬಿಟ್ಬಿಡ್ತಾ ಇದ್ದೀನಿ. ಸೊ ಅಲ್ಲಿಂದ ಆಚೆಗೆ, ರೈಟ್, ಕ್ವಶನ್ ನಂಬರ್ 24ಗೆ ಬೇಕಾಗಿರುವಂಥದ್ದು ಇಲ್ಲಿ ತನಕ ಆಯಿತು. ಸೊ ಪೇಜ್ ನಂಬರ್ 4.2, ರೈಟ್? ಪೇಜ್ ನಂಬರ್ 83 ಎಕ್ಸಸೈಸ್ 4.2 ಫಿಫ್ತ್ ಕ್ವಶನ್ ಇದು. ಕ್ವಶನ್ ನಂಬರ್ 5 ಡಿಟರ್ಮಿನೆಂಟ್ ಚಾಪ್ಟರ್. ಸೊ ಇಲ್ಲಿಗೆ ನಿಮಗೆ 24ನೇ ಕ್ವಶನ್ ಮುಗೀತು. ನೋಡಿ, ನಾವೇನು ಮಾಡಿದ್ವಿ? 21 22 23 24 ಡಿಸ್ಕಸ್ ಮಾಡಿದ್ದೀವಿ. ಈಗ ನೆಕ್ಸ್ಟು 25ನೇ ಕ್ವಶನ್ಗೆ ಹೋಗ್ಬೇಕು. 25ನೇ ಕ್ವಶನ್ ಏನು ಗೊತ್ತಾ? ಇಟ್ ಈಸ್ ಬೇಸಿಕಲಿ, ರೈಟ್, ಡಿಫ್ರೆನ್ಷಿಯೇಷನ್ ಕ್ವಶನ್ನು, ರೈಟ್? ನೋಡಿ, ಎಕ್ಸಸೈಸ್ 5.2 ನೆನ್ಪಿಟ್ಕೊಳ್ಳಿ. ಎಕ್ಸಸೈಸ್ 5.2 ನೀವು ಬುಕ್ ಓಪನ್ ಮಾಡ್ಕೊಳ್ಳಿ, ನಾನು ಓಪನ್ ಮಾಡ್ಕೋತೀನಿ, ರೈಟ್? ಸೊ ಎಕ್ಸಸೈಸ್ 5.2ನಲ್ಲಿ ಪೇಜ್ 122ನಲ್ಲಿ ಫಿಫ್ತ್ ಕ್ವಶನ್ ಇದು. ಫಿಫ್ತ್ ಕ್ವಶನ್ ಸೆಕೆಂಡ್ ಆಫ್ ಟ್ಯಾನ್ ರೂಟ್ ಎಕ್ಸ್ಗಿಂತ ಇಂಪಾರ್ಟೆಂಟ್ ಇದು. ಕ್ವಶನ್ ನಂಬರ್ 5 ಇದೆ. ಅದೇನಪ್ಪ ಅಂದರೆ ಸೈನ್ ಆಫ್ AX ಪ್ಲಸ್ B ಡಿವೈಡೆಡ್ ಬೈ ಕಾಸ್ ಆಫ್ CX ಪ್ಲಸ್ T. ದಿಸ್ ಈಸ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟು, ಅದಕ್ಕಿಂತ ಜಾಸ್ತಿ ಇದು ಇಂಪಾರ್ಟೆಂಟು. ಇದು ಆ್ಯಕ್ಚುಲಿ ಕ್ವಶನ್ ನಂಬರ್ 4 ಇದು, ಅದಕ್ಕಿಂತ ಇಂಪಾರ್ಟೆಂಟ್ ಇದು. ಇದು ಆ್ಯಕ್ಚುಲಿ ಕ್ವಶನ್ ನಂಬರ್ 25ಗೆ ಬರಬಹುದಾದಂಥ ನಮ್ಮ ಎಕ್ಸ್ಪೆಕ್ಟೇಷನ್. ನನಗನ್ನಿಸಿದ್ದು ಏನೇನು ಅನಿಸಿದೆ, ನನಗನ್ನಿಸಿದ್ದು ಅಂತ ಬರಿತಾ ಇದ್ದೀನಿ, ಆಯಿತಾ? ಇಷ್ಟನ್ನು ಓದ್ಕೊಂಡು ಬಂದ್ರಪ್ಪ, ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು 2 ಮಾರ್ಕರ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 5 ಅಲ್ವಾ? ಕ್ವಶನ್ ನಂಬರ್ 5 ಆಫ್ ಪೇಜ್ ನಂಬರ್ 122. ಸೊ 25ನೇ ಕ್ವಶನ್ಗೆ ರಿಲೇಟೆಡ್ ಇದೊಂದು ಕ್ವಶನ್ನು. ಇನ್ನೊಂದು ಕ್ವಶನ್ ಇದೆ, ರೈಟ್? ಇಲ್ಲಿದೆ ನೋಡಿ ಕ್ವಶನ್. ಏನಂತಿದೆ? ಸೈನ್ ಸ್ಕ್ವೇರ್ y ಪ್ಲಸ್ ಕಾಸ್ XY ಈಸ್ ಈಕ್ವಲ್ ಟು Kನಾದು ಕೆ ಇರ್ಬೋದಾ ಅಂತ ಗೊತ್ತಿಲ್ಲ. ಎಕ್ಸಸೈಸ್ 5.2 ಪೇಜ್ ನಂಬರ್ 125, ಹೌದಾ? ಸೈನ್ ಸ್ಕ್ವೇರ್ y ಪ್ಲಸ್ ಕಾಸ್ XY ಈಸ್ ಈಕ್ವಲ್ ಟು K, ಕರೆಕ್ಟ್. ಸೊ ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಕ್ವಶನ್. ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು, ನಿಮಗೆ ಗೊತ್ತಿದೆ. ಡಿಫ್ರೆನ್ಷಿಯೇಟ್ ಮಾಡುವಾಗ ನಾವೇನು ಮಾಡ್ತೀವಿ? ಸೈನ್ ಸ್ಕ್ವೇರ್ y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 2 sin y ಡಿಫ್ರೆನ್ಷಿಯೇಷನ್ ಕಾಸ್ y ಇಂಟು y ಡ್ಯಾಶ್. ಕಾಸ್ y ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಆಫ್ XY ಇಂಟು XY ಡಿಫ್ರೆನ್ಷಿಯೇಷನ್ನು XY ಡ್ಯಾಶ್ ಪ್ಲಸ್ y ಇಂಟು 1 ಈಸ್ ಈಕ್ವಲ್ ಟು 0. ಇಲ್ಲಿ y ಡ್ಯಾಶನ್ನು ಕಂಡುಹಿಡಿಯೋದು. ಇದು ಇಂಪ್ಲಿಸಿಟ್ ಫಂಕ್ಷನ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ. ತುಂಬ ಸಿಂಪಲ್ ಆಗಿರುತ್ತೆ. ಇದು 25th ಕ್ವಶನ್ಗೆ ಬೇಕಾಗಿರುವಂಥ ಡೇಟಾ. 25th ಕ್ವಶನ್ ಇನ್ನೊಂದು ಯಾವುದು ಸರ್? ಅದೇ ಇದರಲ್ಲಿ ನಿಮ್ಗೆ ಇನ್ನೊಂದಿದೆ ನೋಡಿ,
ಕ್ವಶನ್ ನಂಬರ್ 7 ಆಫ್ ಪೇಜ್ 125, sin square x plus cos square y is equal to 1. ಸೊ ನೆಕ್ಸ್ಟು ಇಂಪಾರ್ಟೆಂಟು ಇದೇ ಥರದಿದೆ, ಟ್ಯಾನ್ ಇನ್ವರ್ಸ್ ಆಫ್ 3x ಮೈನಸ್ ಎಕ್ಸ್ ಕ್ಯೂಬ್ ಬೈ 1 ಮೈನಸ್ 3x ಸ್ಕ್ವೇರ್. ಇದನ್ನು ಕೇಳೋ ಚಾನ್ಸಸ್ ತುಂಬ ಕಡಿಮೆ, ಚಾನ್ಸಸ್ ಇಲ್ಲ 2 ಮಾರ್ಕ್ಸಿಗೆ. ಆಯಿತಾ, 3 ಮಾರ್ಕ್ಸಿಗೆ ಬಂದರೂ ಬರ್ಬೋದು, ಬಟ್ ಯಾವುದಕ್ಕೂ ಸುಮ್ಮನೆ ಮಾರ್ಕ್ ಮಾಡಿದ್ದೀರಿ, ನೋಡ್ಕೊಳ್ಳಿ. ನೆಕ್ಸ್ಟು ಇದೊಂದು ಕ್ವಶನ್, ಆ್ಯಕ್ಚುಲಿ ಇಲ್ಲಿ 2 ಕ್ವಶನ್ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ಕ್ವಶನ್ ನಂಬರ್ 25. ಸೊ 25th ಕ್ವಶನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಎಕ್ಸ್ ಪವರ್ ಎಕ್ಸು, ಎಕ್ಸ್ ಪವರ್ ಸೈನ್ ಎಕ್ಸು ಅಥವಾ ಸೈನ್ ಎಕ್ಸ್ ಪವರ್ ಎಕ್ಸು, ಈ ಥರದ್ದು ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ಬೋದು. ಬಟ್ ಆದರೂ ಕೂಡ ಇದು 3 ಮಾರ್ಕ್ಸ್ಗೆ ಹೋಗೋ ಚಾನ್ಸಸ್ಸೇ ಜಾಸ್ತಿ. ಆದರೂ ಒಂದು 2-3 ಸಣ್ಣ ಸಣ್ಣ ಕ್ವಶನನ್ನು ತಗೊಂಡಿದ್ದೀನಿ. ಕ್ವಶನ್ ನಂಬರ್ 25ಗೆ ಇಂಪಾರ್ಟೆಂಟ್ ಕ್ವಶನ್ನು. ಸೊ ನೆಕ್ಸ್ಟು 2 ಮಾರ್ಕಲ್ಲಿ ಪ್ಯಾರಾಮೀಟ್ರಿಕ್ ಕೇಳೋ ಚಾನ್ಸಸ್ ಕಡಿಮೆ ಇದ್ದರೂ ಕೂಡ ಯಾವುದಕ್ಕೂ ಕಲ್ತ್ಕೊಳ್ಳಿ. ಎಕ್ಸಾಂಪಲ್ 31, ಪೇಜ್ ನಂಬರ್ 135, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇರುವಂಥ ಎ ಕಾಸ್ ಥೀಟಾ ಎ ಸೈನ್ ಥೀಟಾ ಕ್ವಶನನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟು ಅದೇ ಥರದ ಇನ್ನೊಂದು ಕ್ವಶನ್ನು ಪೇಜ್ ನಂಬರ್ 137 ಇರುವಂಥದ್ದು, ಎಕ್ಸ್ ಇಸ್ ಈಕ್ವಲ್ ಟು 2at ಸ್ಕ್ವೇರ್, ವೈ ಇಸ್ ಈಕ್ವಲ್ ಟು at ಪವರ್ 4, ಫೈಂಡ್ dy ಬೈ dx, ಫೈಂಡ್ y ಡ್ಯಾಶ್ ಅಂತ ಕ್ವಶನ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಕ್ವಶನ್ ನಂಬರ್ 25. ನೆಕ್ಸ್ಟು ಅದೇ ಥರದ ಇನ್ನೊಂದು ಕ್ವಶನ್ನು, ಅದ್ರ ಚಿಕ್ಕಪ್ಪನ ಮಗ ಅಂತ ಹೇಳ್ಬೋದು, ಆ ಥರದ್ದು ಈ ಕ್ವಶನ್ನು. ಎಕ್ಸ್ ಇಸ್ ಈಕ್ವಲ್ ಟು 4t, ವೈ ಇಸ್ ಈಕ್ವಲ್ ಟು 4/3t. ಸೊ ಪೇಜ್ ನಂಬರ್ 137, ಕ್ವಶನ್ ನಂಬರ್ 4. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಸೊ ನೆಕ್ಸ್ಟು ಇದೊಂದೇ ಒಂದು ಕ್ವಶನ್ನು ಪ್ಯಾರಾಮೆಟ್ರಿಕ್ ಇದರಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದು ಕೇಳಿದ್ರು ಕೇಳ್ಬಿಡ್ಬೋದಪ್ಪ ಅಂತೇಳಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಸೊ ಪೇಜ್ ನಂಬರ್ 137, ಕ್ವಶನ್ ನಂಬರ್ 11. ಇದು ಕ್ವಶನ್ ನಂಬರ್ 25ಗೆ ನಿಮಗೆ ಬೇಕಾಗಿರುವಂಥ ಕ್ವಶನ್. ನೆನ್ಪಿಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಆ್ಯಕ್ಚುಲಿ ಈಗ ನಾನು ನಿಮಗೆ ಬುಕ್ 1ನಲ್ಲಿ ಇಂಪಾರ್ಟೆಂಟ್ ಕ್ವಶನನ್ನು ಮಾರ್ಕ್ ಮಾಡಿಕೊಟ್ಟಿದ್ದೀನಿ. ಇದರಲ್ಲಿ ಯಾವ್ದು 21, 22, 23, 24, 25 ತನಕ ಮಾಡಿದ್ದೀನಿ. 26 ಕ್ವಶನಿಂದ ಆಚೆಗೆ 26, 27, 28, 29. 26 ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, 27 ಇಂಟಿಗ್ರಲ್ ಕ್ಯಾಲ್ಕುಲಸ್ಸು, 28 ಡಿಫ್ರೆನ್ಷಿಯಲ್ ಈಕ್ವೇಷನ್ನು, 29 ವೆಕ್ಟರ್ಸು ಮತ್ತು 3Dದು. ಆಯಿತಾ? ಸೊ ಇದಿಷ್ಟಿದೆ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಕೊಡ್ತೀನಿ. ಏಕೆಂದರೆ ಈಗಾಗಲೇ ಒಂದು 25 ನಿಮಿಷ ಆಗೋಯ್ತೇನೋ ಅಂತ ಅನಿಸುತ್ತೆ. ಆಯಿತಾ? ಮೋರ್ ದೆನ್ 25 ಮಿನಿಟ್ಸ್ ಆದರೆ ನಿಮಗೂ ಬೋರ್ ಆಗುತ್ತೆ. ಮೊದಲಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತಾ ನೋಡಿ, ಫಸ್ಟು ಉಪಯೋಗ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸರ್ ಹಾಕ್ಕೊಡಿ ಅಂತ ಹೇಳಿ, ರೈಟ್? ಸೊ ಆಮೇಲೆ ಸರ್ ನಮಗಿದೆಲ್ಲ ವಾಟ್ಸಪ್ ಕಳಿಸ್ಕೊಟ್ಬಿಡ್ತೀರಾ ಕ್ವಶನ್ಸು ಅಂದರೆ ಕಳಿಸ್ಕೊಡ್ತೀನಪ್ಪ. 7676557564 ಅಂತ ಒಂದು ನಂಬರ್ ಇದೆ. ಇಲ್ಲಿಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡುವಾಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಹೀಗೆ ಕಳಿಸಿದ್ರೆ ಮಾತ್ರ ನಾನು ಮೆಸೇಜ್ ಇದು ಮಾಡೋದು, ರೈಟಾ? ಸೊ ಆ್ಯಕ್ಚುಲಿ ಇದನ್ನು ನಾನು ಹ್ಯಾಂಡ್ಲ್ ಮಾಡಲ್ಲ, ಮಮತಾ ಮೇಡಮ್ ಅಂತ ಹ್ಯಾಂಡ್ಲ್ ಮಾಡ್ತಾರೆ. ಅವರಿಗೆ ನೀವು ಈ ಥರ ಕಳಿಸ್ಬೇಕು, ರೆಸ್ಪೆಕ್ಟೆಡ್ ಮೇಡಮ್ ಅಂತ ಕಳಿಸ್ಬೇಕು. ಏನಂತ ಕರಿಬೇಕು? ರೆಸ್ಪೆಕ್ಟೆಡ್ ಮೇಡಮ್, ಪ್ಲೀಸ್ ಸೆಂಡ್ ಮೀ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಅಂತ ಕಳಿಸಿ. ಕ್ವಶನ್ಸ್ PDF ಅಂತ ಕಳಿಸಿ. ಆಯಿತಾ? ಹಾಗೆ ಬರೆದ ಮೇಲೆ ದಯಮಾಡಿ ನಿಮ್ಮ ಹೆಸರನ್ನು ಹಾಕಿ. ಉದಾಹರಣೆಗೆ ನನ್ನ ಹೆಸರು ಹಾಕ್ತಾ ಇದ್ದೀನಿ, ಬಾಬು. ನಾನು ಯಾವ ಕಾಲೇಜಲ್ಲಿ ಓದಿದ್ದು? ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಮಂಡ್ಯ. ನಾನು ಓದಿದ ಕಾಲೇಜ್ ಅದು. ಆಯಿತಾ? ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಮಂಡ್ಯ. ಆಮೇಲೆ ನನ್ನ ಫೋನ್ ನಂಬರ್ ಏನೋ ಒಂದು ಬರಿತೀನಿ. ಆಯಿತಾ? PQ 12345678 ಅಂತ ನನ್ನ ಫೋನ್ ನಂಬರ್ ಬರುತ್ತೆ. ಸೊ ಈ ಥರ ಕಳಿಸಿದ್ರೆ ಬಹುಶಃ ಮೇಡಮ್ ನಿಮಗೆ ಕಳಿಸ್ಕೊಡ್ಬೋದು. ಮೇಡಮ್ ಸ್ವಲ್ಪ ಸ್ಟ್ರಿಕ್ಟು, ಅವ್ರು ಕರೆಕ್ಟಾಗಿಲ್ಲ ಅಂದರೆ ರೆಸ್ಪಾಂಡ್ ಮಾಡೋದಿಲ್ಲ, ರೈಟ್? ಹೀಗಾಗಿ ಸೊ ನೀವು ಈ ಥರದ್ದೊಂದು ಏನಾದರೂ ಮೆಸೇಜ್ ಹಾಕಿದ್ರೆ ನಿಮ್ಗೊಂದಷ್ಟು PDF ಕಳಿಸ್ಕೊಡ್ಬೋದು. ಈ ನಂಬರ್ನ ನೆನ್ಪಿಟ್ಕೊಳ್ಳಿ. ಮತ್ತು ಈ ವಿಡಿಯೋ ಮಾಡಿದ್ದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಹೇಳ್ತೀವಲ್ವಾ, ಅವ್ರಿಗೆ ಮಾತ್ರ.
ಲಾಸ್ಟ್ ಮಿನಿಟ್ ಗೈಡು, ಆಮೇಲೆ ಇದು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಇದಲ್ದೇ ಇನ್ನೂ ನಾನು 26, 27, 28, 29 ಹೇಳ್ಕೊಟ್ಟಿಲ್ಲ ನಿಮಗೆ. ಇದು ನೋಡಿ, ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ, ಇಲ್ಲದಿದ್ದರೆ ಮಾಡೋದಿಲ್ಲ, ಆಯಿತಾ. ಸೊ ನನ್ನ ಹೆಸರು ಬಾಬು, ದಿವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಇದು ನಮ್ಮ ಮಮತಾ ಮೇಡಮ್ ಅವರ ಫೋನ್ ನಂಬರ್, ನಂದಲ್ಲಪ್ಪ ಇದು. ಮತ್ತು ಇದಕ್ಕೆ ಫೋನ್ ಮಾಡಬೇಡಿ. ಆಮೇಲೆ ನೀವು ಕಳಿಸ್ಬೇಕಾಗಿರೋದು ಬರೀ ವಾಟ್ಸಪ್ ಮಾತ್ರ. ನೋ ಮೆಸೇಜ್, ನೋ ರೆಗ್ಯುಲರ್ ಮೆಸೇಜ್, ವಾಟ್ಸಪ್ ಮೆಸೇಜ್ ಓನ್ಲಿ. ಓಕೆ, ಸೊ ನೋ ಫೋನ್ ಕಾಲ್ಸ್ ಪ್ಲೀಸ್. ನೋ ಫೋನ್ ಮಾಡಬೇಡಿ, ರೆಸ್ಪಾಂಡ್ ಮಾಡಲ್ಲ, ಆಯಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮ್ಮ ಪ್ರೀತಿಯ ದೀವಿಗೆ, ಮಲ್ಲೇಶ್ವರಂ, ಬೆಂಗಳೂರು. ಈ ಒಂದು ಇದು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.